UK ನ್ಯೂಸ್ಗೆ ಸ್ವಾಗತ. ನಾನು ಶಿವಪ್ರಕಾಶ್ MPM. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಬಸವಪ್ರಭು ನಗರದಲ್ಲಿ ತಾಲೂಕು ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ ಮಹಿಳಾ ಘಟಕದ ವತಿಯಿಂದ ಆಯೋಜಿಸಿದ್ದ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಶಿಕ್ಷಕರಾದ ವಿದ್ಯಾ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ಮಹಿಳೆಯರು ಸಬಲರಾದಾಗ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದರು. ಎಲ್ಲ ರಂಗಗಳಲ್ಲಿಯೂ ಮಹಿಳೆಯರಿಗೆ ಸಮಾನತೆ ದೊರೆತರೆ ಪ್ರಗತಿಗೆ ವೇಗ ಹೆಚ್ಚಾಗುತ್ತದೆ. ಸ್ತ್ರೀಯರಿಗೆ ಸೂಕ್ತ ಸ್ಥಾನಮಾನ ಹೆಚ್ಚು ಸಿಗುವಂತಾಗಬೇಕು ಎಂದು ಅವರು ಪ್ರತಿಪಾದನೆ ಮಾಡಿದರು. ನಂತರ ಮಾತನಾಡಿದ ಶಿಕ್ಷಕಿ ಜಯಶ್ರೀ ಚಟ್ರಕಿ, ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಸಾಧನೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕು. ಸ್ವಾವಲಂಬನೆ ಸಾಧಿಸಲು ಮಹಿಳೆಯರಿಗೆ ಛಲ, ಗುರಿ ಇರಬೇಕೆಂದು ಹೇಳಿದರು. ಮಹಿಳಾ ಘಟಕದ ಅಧ್ಯಕ್ಷೆ ರಾಜೇಶ್ವರಿ ಸಿಂಗಟಾಲೂರು ಸೆಟ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಗಿರಿಮಲ್ಲಿಗೆ ಮಹಿಳಾ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷೆ ಸವಿತಾ ಅಂಗಡಿ, ಗೌರವ ಅಧ್ಯಕ್ಷೆ ನಾಗರತ್ನ ಕುಂಚೂರ್, ಶಿಕ್ಷಕಿ ವೈ ಜಯಮ್ಮ ಉಪಸ್ಥಿತರಿದ್ದರು. ಇದೇ ಕಾರ್ಯಕ್ರಮದಲ್ಲಿ ಮಹಿಳಾ ದಿನಾಚರಣೆಯ ನಿಮಿತ್ತ ಸಾರ್ಥಕ ಕರ್ತವ್ಯವನ್ನು ನಿರ್ವಹಿಸಿದ ಶಿಕ್ಷಕಿಯರಾದ ಜಯಶ್ರೀ ಚಟ್ರಿಕಿ, ವಿದ್ಯಾ ಮಲ್ಲಿಕಾರ್ಜುನ್, BK ವಿಜಯಲಕ್ಷ್ಮಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಾವು ಇವತ್ತಿನ 21ನೇ ಶತಮಾನದಲ್ಲಿ ಬಂದು ನಿಂತರೂ ಕೂಡ ಹೆಣ್ಣಿಗೆ ಅವರದೇ ಆಗಿರ್ತಕ್ಕಂತಹ ಒಂದು ಕಾರ್ಯ ಅಥವಾ ಅವರ ಒಂದು ಸ್ಥಾನಗಳು ಸಿಗ್ತಾ ಇಲ್ಲ. ಸೊ ಹಿಂದೆ ಒಂದು ಇದು ಇತ್ತು, ಎಂತ ಕಾಲಮಾನ ಇತ್ತಪ್ಪ ಅಂತಂದ್ರೆ, ಒಂದು ಹೆಣ್ಣು ಹುಟ್ಟಿದ್ಲು ಅಂತ ಅಂದ್ರೆ ಒಂದು ಪೀಡೆ ಹುಟ್ಟಿದ ಹಾಗೆ ಒಂದು ಗಂಡು ಅದೇ ಮನೆಯಲ್ಲಿ ಗಂಡನ ಹುಟ್ಟಿದ್ರೆ ಪೇಡವನ್ನು ಹಂಚ್ಬಿಟ್ಟು ಎಲ್ಲರಿಗೂ ಸಂತೋಷ ಸಂಭ್ರಮವನ್ನ ಕಾಣ್ತಾ ಇದ್ವಿ. ಆದ್ರೆ ಈಗ ಬದಲಾವಣೆ ಕಾಣ್ತಾ ಇದ್ವಿ. ಈ ಒಂದು ಸಮಾಜದಲ್ಲಿ ಪ್ರೆಸೆಂಟ್ ಅಲ್ಲಿ ನಾವು ಹೆಣ್ಣನ್ನು ಹುಟ್ಟಿದ್ರೆ ಸಂಭ್ರಮಿಸುವಂತಹ ಒಂದು ಕಾಲಮಾನದಲ್ಲಿ ನಾವು ಬಂದು ನಿಂತಿದ್ದೀವಿ. ಯಾಕಂದ್ರೆ ನಾವು ಒಂದು ವಿಶ್ವದ ಲಿಂಗಾನುಪಾತವನ್ನು ನೋಡಿದಂತಹ ಸಂದರ್ಭದಲ್ಲಿ ಹೆಣ್ಣಿನ ಸಂಖ್ಯೆ ಅತಿ ಕಡಿಮೆ ಆಗಿರುವಂಥದ್ದು, ಅದನ್ನೇ ಗಂಡಿನ ಸಂಖ್ಯೆ ಅತಿ ಹೆಚ್ಚು ಇರೋವಂಥದ್ದು. ನೀವೆಲ್ಲ ನೋಡ್ತಾ ಇರ್ಬೋದು, ಇವತ್ತಿನ ಯುಗದಲ್ಲಿ ನಾವು ಮದುವೆ ಮಾಡಬೇಕು ಅಂತ ಅಂದ್ರೆ ಹೆಣ್ಣಿನ ಒಂದು ಸಂಖ್ಯೆ ಏನಾಗ್ತಾ ಇದೆ, ಗಣನೀಯವಾಗಿ ಕಡಿಮೆ ಆಗಿರುವಂಥದ್ದು. ಸೊ ಹಾಗಾಗಿ ಹೆಣ್ಣು ಎಲ್ಲೆಲ್ಲಿ ಯಾರ ಮನೆಯಲ್ಲಿ ಜನ್ಮ ತಾಳಿದಳೋ ಅವೆಲ್ಲ ಸಂಭ್ರಮಾಚರಣೆಯನ್ನು ಪಡುವಂಥ ಒಂದು ಸಂದರ್ಭಗಳು ನಮಗೆ ಬಂದು ಒದಗಿರುವಂಥದ್ದು. ನಾವು ಹಾಗಾದ್ರೆ ಈ ಒಂದು ಹಿನ್ನೆಲೆಯನ್ನು ನೋಡೋದಾಯ್ತು ಅಂತಂದ್ರೆ, ನಾವು ಯಾಕೆ ಪ್ರತಿ ವರ್ಷವೂ ಮಾರ್ಚ್ 8ನೇ ನಾವು ಯಾಕೆ ವಿಶ್ವ ಮಹಿಳಾ ದಿನಾಚರಣೆಯನ್ನಾಗಿ ಆಚರಣೆಯನ್ನು ಮಾಡಬೇಕು ಅಂತ ನೋಡೋದಾಯ್ತು ಅಂತಂದ್ರೆ, ಇದರ ಒಂದು ಹಿನ್ನೆಲೆ ಏನಪ್ಪ ಅಂದ್ರೆ 1905ರಲ್ಲಿ ಇದು ಒಂದೇ ಒಂದು ರಾಷ್ಟ್ರಕ್ಕೆ ಮಾತ್ರ ಸೀಮಿತ ಆಗಿರ್ತದೆ. ಯಾವ ರಾಷ್ಟ್ರ ಅಂತ ನೋಡಿದಾಗ ಅಮೆರಿಕ. ಈ USA ಅಂತಕ್ಕಂತಹ ರಾಷ್ಟ್ರದಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಸಾಮಾಜಿಕವಾಗಿ ಮತ್ತು ಮಹಿಳೆಯರನ್ನ ಸಬಲೀಕರಣ ಮಾಡಲಿಕ್ಕೋಸ್ಕರ ಈ ಒಂದು ದಿನಾಚರಣೆಯನ್ನ ಅಲ್ಲಿ ಫಸ್ಟ್ ಮೊಟ್ಟ ಮೊದಲನೇದಾಗಿ ಆಚರಣೆಯನ್ನ ಮಾಡ್ತಾರೆ. ಅದೇ ತರ ತದನಂತರ ಈ ಒಂದು ರಾಷ್ಟ್ರವನ್ನ ಫಾಲೋ ಮಾಡ್ತಾ 1915ರಲ್ಲಿ 3 ರಾಷ್ಟ್ರಗಳಾಗಿ ಕೈ ಜೋಡಿಸ್ಬಿಟ್ಟು, ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಮತ್ತೆ ಅಮೆರಿಕ ಮತ್ತೆ ಅದೇ ತರ ಪೋಲ್ಯಾಂಡ್, ಈ ತರ ಒಂದು ರಾಷ್ಟ್ರಗಳು ಸೇರ್ಬಿಟ್ಟು 3 ರಾಷ್ಟ್ರಗಳು ಈ ಒಂದು ದಿನಾಚರಣೆಯನ್ನ ಮಾಡ್ಕೊಂಡ್ ಬಂದ್ರು. ಅದೇ ತರ ಇನ್ನು ತದನಂತರ ನೋಡ್ತಾ ಬಂದ್ವಿ ಅಂತಂದ್ರೆ 1975ರಲ್ಲಿ ವಿಶ್ವವ್ಯಾಪಿ ಇದು ವಿಶ್ವಸಂಸ್ಥೆಯ ವಿಶ್ವ ಮಟ್ಟದಲ್ಲಿ ಇದನ್ನ ದಿನಾಚರಣೆಗಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾರ್ಚ್ 8ನ್ನ ವಿಶ್ವ ಮಹಿಳಾ ದಿನಾಚರಣೆ ಅಂತ ಹೇಳಿ ಆಚರಿಸ್ತಾ ಮಾಡ್ತಾ ಬಂದಾಯ್ತು. ಸೊ ಹಿಂದೆಲ್ಲ ಏನೇನ್ ಆಯ್ತಪ್ಪ ಅಂತಂದ್ರೆ, ಹೆಣ್ಣು ಅಂತಂದ್ರೆ ಒಂದು ಅಡುಗೆ ಮನೆಯ ಮಾತ್ರ ಸೀಮಿತ ಇರ್ತಾರೆ, ಹೌದಲ್ಲ? ಸೊ ಈಗಿನ ಒಂದು ಕಾಲಮಾನದಲ್ಲಿ ನೋಡೋದಾಯ್ತು ಅಂತಂದ್ರೆ, ಹೆಣ್ಣು ಇಲ್ಲದೆ ಇರ್ತಕ್ಕಂಥ ಕ್ಷೇತ್ರಗಳೇ ಇಲ್ಲ. ನಾವು ಮನೆಯಲ್ಲಿ ತಗೊಂಡಾಗ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಠದ ತಾಯಿ ಆಗಿರ್ಬೋದು, ಎಲ್ಲಾ ಸ್ಥಾನಮಾನಗಳಲ್ಲಿ ನಾವು ತುಂಬ್ತಾ ಇದ್ವಿ ಮನೆಯಲ್ಲಿ. ನನ್ನ ಮಾತಿನೊಂದಿಗೆ ಹೇಳ್ತೀನಿ ಏನು ಅಂದ್ರೆ, ಮಹಿಳೆಯರು ಯಾವತ್ತು ಅಬಲೆಯರನ್ನ ಸಬಲೆಯರು ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಳೋಕ್ಕೋಸ್ಕರ ವಿಶ್ವಸಂಸ್ಥೆ ಆಗಲೇ ಅದರ ತುಂಬಾ ವಿಸ್ತಾರವಾದ ವಿವರವನ್ನು ವಿದ್ಯಾ ಅವರು ಹೇಳಿದ್ದಾರೆ. ಆದರೆ ಪ್ರತಿ ವರ್ಷ ದಿನಾಚರಣೆ ಮಾಡೋದನ್ನ ಅಲ್ಲಿ ಒಂದು ಥೀಮ್ ಇಟ್ಕೊಂಡು ವಿಶ್ವಸಂಸ್ಥೆ ಅದನ್ನ ಆಚರಣೆಗೆ ಒಳಪಡಿಸಿದೆ. ಹಾಗೆ ಈ ವರ್ಷದ ಥೀಮ್
ಏನು ಅನ್ನೋದನ್ನ ನಿಮಗೆ ಸ್ವಲ್ಪ ನೆನಪು ಮಾಡಿಕೊಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. 2025ರ ಮಹಿಳಾ ದಿನಾಚರಣೆಯ ಥೀಮ್ ಏನು ಅಂದರೆ ಕ್ರಿಯೆಗಳನ್ನು ತೀವ್ರಗೊಳಿಸಬಹುದು ಅಂತ. ಅಂದರೆ ಏನಿದ್ರ ಅರ್ಥ? ಈ ಮಹಿಳಾ ದಿನಾಚರಣೆಯಲ್ಲಿ ಇರ್ತಕ್ಕಂಥ ಮಹಿಳೆಯರು ಎಲ್ಲರೂ ಏನಂದರೆ ಲಿಂಗ ತಾರತಮ್ಯವನ್ನು ಅಂದರೆ ತಮ್ಮ ಇರುವಿಕೆಯನ್ನು ಸಾಬೀತುಪಡಿಸಿಕೊಳ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ತೀವ್ರವಾಗಿ ಜಾರಿಗೊಳಿಸುವುದರಲ್ಲಿ ದಿಟ್ಟ ಮತ್ತು ನಿರ್ವಾಹಕವಾದ ಹೆಜ್ಜೆಯನ್ನು ಇಲ್ಲಿ ತೀವ್ರಗೊಳಿಸಿ ನಿಮ್ಮ ಕ್ರಿಯೆಗಳನ್ನು ಅಂತ ಸೂಚಿಸುವುದರ ಮೂಲಕ ಈ ವಿಶ್ವ ದಿನಾಚರಣೆಯ ಒಂದು ಥೀಮನ್ನು ವಿಶ್ವಸಂಸ್ಥೆ ಈ ವರ್ಷ ಅಳವಡಿಸಿಕೊಂಡಿದೆ. ಈಗ ಏನು ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರಿದ್ದಾರೆ. ಆಟೋ ಚಾಲಕರು ಎಲ್ಲ ನೋಡ್ತಾ ಇದ್ದೀರಿ ನೀವು, ಲಾರಿ, ಈವನ್ ಹೆವಿ ಲೈಸೆನ್ಸ್ ತಗೊಂಡು ಲಾರಿಗಳನ್ನ ಓಡಿಸ್ತಾ ಇದ್ದಾರೆ. ಆಮೇಲೆ ಬಸ್ ಡ್ರೈವರ್ಸ್ ಎಲ್ಲ ಫೀಲ್ಡಲ್ಲೂ ಮಹಿಳೆಯರಿದ್ದಾರೆ. ಒಂದರಲ್ಲಿ ಇಲ್ಲ ಅಂದ್ಕೊಂಡಿದ್ವಿ ನಾವು, ಕಟಿಂಗ್ ಶಾಪ್, ಸೆಲೂನ್ಗಳನ್ನು. ಇನ್ನು ಈಗ ಮೊನ್ನೆ ಈಗ ವಿದ್ಯೆ ಹೇಳಿದ್ರು, 8 ದಿನ ಸ್ಪೇಸಿಂದ ವಾಪಸ್ ಕೊಡಬೇಕು ಅಂತ ಹೋದ್ರು. ಅಲ್ಲಿ ಮಹಿಳೆಯರ ಅಚೀವ್ಮೆಂಟ್ ಅನ್ನ ನಾವು ಕಾಣಬಹುದು, ಧೈರ್ಯನ ಮೆಚ್ಕೋಬಹುದು. ಅಲ್ಲಿ ಅವರೊಬ್ಬರು ನಮ್ಮ ಎಲ್ಲ ಮಹಿಳೆಯರ ಪ್ರತೀಕ. ಇವತ್ತು ಪ್ರಪಂಚನೇ ಅವ್ರ ಕಡೆ ಕಣ್ಮಾಡಿ ನೋಡ್ತಾ ಇದ್ದಾರೆ. ಹಾಗಾಗಿ ಮಹಿಳೆಯರು ಯಾವತ್ತು ಯಾವುದ್ರ ಕೈ ಹಾಕಿದ ಕೆಲಸವನ್ನ ಯಾವತ್ತೂ ಬಿಡೋದಿಲ್ಲ. ಹಿಡಿದ್ರೆ 100% ಅವ್ರು ರಿಸಲ್ಟ್ ಕೊಡ್ತಾರೆ. ಹಾಗಾಗಿ ಮಹಿಳೆಯರ ಯಾವುದೇ ಕೆಲಸ ಇರ್ಬೋದು, ಯಾವತ್ತು ಪ್ರಾಮಾಣಿಕವಾಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ. ಮಹಿಳೆ